ಆತನು ಈ ರೀತಿ ಮಾತನಾಡ್ತಾ ಇದ್ದಾನೆ. ಆತನು ದೈವ ಸ್ವರೂಪನಾಗಿದ್ದರು ದೇವರಿಗೆ ಸರಿ ಸಮಾನನಾಗಿದ್ದೇನೆಂಬ ಅಮೂಲ್ಯ ಪದವಿಯನ್ನ ಬಿಡಲೊಲ್ಲೆಯನ್ನು ಎಂದೆನಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನ, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು ಎಂದು ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಅಂತಹ ಕ್ಷಣಗಳಲ್ಲಿ ಸಭೆ ಆದ ನಮ್ಮೆಲ್ಲರ ಸಂಘ ದೇವರಾತ್ಮನು ವಿಶೇಷವಾಗಿ ಮಾತನಾಡ್ತಾ ಇದ್ದಾನೆ. ಆಮೇನ್, ಹಾಲೆಲೂಯಾ. ಹಾಗಾದ್ರೆ ವೇದಗಳಲ್ಲಿ ಪ್ರಜಾಪತಿ ಹೇಗಿರ್ಬೇಕಂದ್ರೆ ಅವನು ಮಾನವ ಕುಲವನ್ನು ಕಾಪಾಡುವುದಕ್ಕೆ ಬರುವ ಪ್ರಜಾಪತಿ. ಅವನು ತನ್ನನ್ನೇ ತಾನೇ ಬಲಿ ಕೊಡುವುದಕ್ಕಾಗಿ ಈ ಲೋಕಕ್ಕೆ ಬರ್ತಾನೆ ಎಂಬುದಾಗಿ ಅದೇ ಸಾರಾಂಶವನ್ನ ಸತ್ಯವೇದವು 2000 ವರ್ಷಗಳ ಹಿಂದೆನೆ ಬರೆಯಲ್ಪಟ್ಟಿದೆ. ಹಾಗಾದ್ರೆ ವೇದಗಳಿಗಿಂತಲೂ ಮೊಟ್ಟ ಮೊದಲು ಈ ಲೋಕಕ್ಕೆ ಬಂದಂತ ಒಂದೇ ಒಂದು ವೇದ ಇರೋದಾದ್ರೆ ಅದು ಸತ್ಯವೇದ, ದಟ್ ಇಸ್ ದ ಬೈಬಲ್ ಆಗಿದೆ. ಈ ಸತ್ಯವೇದದಲ್ಲಿ ದೇವರ ಆತ್ಮನು ಹೇಳ್ತಾ ಇದ್ದಾನೆ, ಆಮೇಲೆ ದೈವ ಸ್ವರೂಪನಾಗಿದ್ದರು ದೇವರಿಗೆ ಸರಿಸಮಾನನಾಗಿದ್ದಂಥ ಯೇಸು ಕ್ರಿಸ್ತನ ಮಹಾ ಪದವಿಯನ್ನ ನನಗೋಸ್ಕರ, ನಿನಗೋಸ್ಕರ, ಯಾವುದೇ ಪ್ರಯೋಜನಕ್ಕೆ ಬರದೇ ಇರುವಂತ ನಮಗೋಸ್ಕರ, ಬೇಡವೆಂದು ಬಿಟ್ಟ ಕಲ್ಲಾದಂಥ ನಮಗೋಸ್ಕರ, ಎಲ್ಲ ಜನರಿಂದ ತಿರಸ್ಕರಿಸಲ್ಪಟ್ಟಂತ ಜನರಾದ ನಮಗೋಸ್ಕರವಾಗಿ ಆತನು ತನ್ನನ್ನು ತಾನು ಬರಿದು ಮಾಡಿಕೊಂಡು ದಾಸನ ರೂಪ, ಅಂದ್ರೆ ಮನುಷ್ಯನ ರೂಪವನ್ನು ಧರಿಸಿಕೊಂಡು ಈ ಲೋಕದಲ್ಲಿ ನನಗೋಸ್ಕರ, ನಿನಗೋಸ್ಕರ 2000 ವರ್ಷಗಳ ಹಿಂದೆ ಆತನು ಇಸ್ರಾಯೇಲ್ ದೇಶದಲ್ಲಿ ಹುಟ್ಟಿದವನಾದನು.